ಓಂ ಗಣೇಶಾಯ ನಮಃ. ವೇದಾಂಗ ಆಸ್ಟ್ರಾಲಜಿ ಚಾನಲ್ಗೆ ನಿಮಗೆ ಸ್ವಾಗತ. ವೃಷಭ ರಾಶಿಯವರಿಗೆ ಜೂನ್ ತಿಂಗಳ ಭವಿಷ್ಯ ಹೇಗಿದೆ, ಯಾವ ಕಡೆಯಿಂದ ಶುಭ ಫಲವಿದೆ ಮತ್ತು ಯಾವ ಕಡೆಯಿಂದ ಅಶುಭ ಫಲ ಇದೆ, ಹಾಗೂ ಆ ಅಶುಭ ಫಲಗಳಿಗೆ ಸೂಕ್ತವಾದ ಪರಿಹಾರ ಏನು ಅನ್ನೋದರ ಬಗ್ಗೆ ನೋಡೋಣ. ನಿಮ್ಮ ಲಗ್ನಾಧಿಪತಿಯಾದ ಶುಕ್ರ ಮೇ 19ರಿಂದ ಜೂನ್ 11ರವರೆಗೆ ಸ್ವರಾಶಿಯಾದ ವೃಷಭದಲ್ಲಿ ಇದ್ದಾನೆ. ತನ್ನ ಮನೆಯಲ್ಲಿ ಲಗ್ನಾಧಿಪತಿ ಇರುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ಎಷ್ಟೇ ಕೆಲಸ ಮಾಡಿದರೂ ಆಯಾಸ ಎನ್ನುವುದು ನಿಮಗೆ ಆಗುವುದಿಲ್ಲ. ಆತ್ಮವಿಶ್ವಾಸ, ಧೈರ್ಯ ಕೂಡ ನಿಮಗೆ ಜೂನ್ ತಿಂಗಳಲ್ಲಿ ಜಾಸ್ತಿ ಇರುತ್ತದೆ. ಜೂನ್ 12ಕ್ಕೆ ಶುಕ್ರ ತನ್ನ ಮಿತ್ರನ ಮನೆಗೆ ಹೋಗುತ್ತಿದ್ದಾನೆ. ಮಿಥುನ ರಾಶಿಗೆ ಪ್ರವೇಶ. ಲಗ್ನಾಧಿಪತಿ ದ್ವಿತೀಯದಲ್ಲಿ. ಬುಧಗ್ರಹ ಕೂಡ ಜೂನ್ 4ರಂದು ಮಿಥುನ ರಾಶಿಗೆ ಸಂಚಾರ. ಹಾಗಾಗಿ ಕುಟುಂಬದಲ್ಲಿ ವೃದ್ಧಿ, ಧನವೃದ್ಧಿ, ಒಟ್ಟಾರೆ ಸಂಪತ್ತು ವೃದ್ಧಿಯಾಗುವುದು. ಕುಟುಂಬ ಪೋಷಕ ಹಾಗೂ ಪತ್ನಿಗೆ ಪ್ರಿಯರಾಗಿರುತ್ತೀರಿ. 6ನೇ ಮನೆಯ ಅಧಿಪತಿ ಕೂಡ ಶುಕ್ರನೇ ಆಗಿರುವುದರಿಂದ ಮಾನಿ, ಸಾಹಸಿ, ಗುಣವಾನ್, ಸ್ವಕಾರ್ಯ ನಿರತಾಹ ಸದಾ. ತನ್ನ ಸ್ವಂತ ಕೆಲಸದಲ್ಲಿಯೇ ನಿರತರಾಗಿರುವಿರಿ ನೀವು. ಸ್ವಭುಜಾರ್ಜಿತ ವಿತ್ತಮಾನ್, ವಿದ್ಯಾಹೀನೋಪಿ ಬುದ್ಧಿಮಾನ್. ಸ್ವಂತ ಬಲದಿಂದ ನೀವು ಸಂಪತ್ತನ್ನು ಮಾಡಿದ್ದೀರ ಹಾಗೂ ವಿದ್ಯೆ ಜಾಸ್ತಿ ಇಲ್ಲದಿದ್ದರೂ ಕೂಡ ತುಂಬ ಬುದ್ಧಿವಂತಿಗೆ ವೃಷಭ ರಾಶಿಯವರಿಗೆ. 4ನೇ ಮನೆ ಅಧಿಪತಿಯಾದ ಸೂರ್ಯ ಕೂಡ ಜೂನ್ 13ರವರೆಗೆ ವೃಷಭ ರಾಶಿಯಲ್ಲಿ ಇರುವುದರಿಂದ ಸಂತೋಷ, ವಾಹನ ಸುಖ, ಭೂಮಿ ಖರೀದಿ, ಗೃಹ ಉಪಕರಣಗಳ ಖರೀದಿ ಆಗುತ್ತದೆ. ಅಮ್ಮನ ಆರೋಗ್ಯ ಕೂಡ ಚೆನ್ನಾಗಿಯೇ ಇರುತ್ತದೆ. ವಿದ್ಯಾಗುಣಿ ವಿಭೂಷಿತಾಹ, ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ಸಂದರ್ಭಗಳು ಕೂಡ ಬರುತ್ತದೆ. ಜೂನ್ 14ರಂದು ಮಿಥುನ ಸಂಕ್ರಮಣ, ಸೂರ್ಯ ಮಿಥುನ ರಾಶಿಗೆ ಆಗಮನ. ಇಲ್ಲಿ ಕೂಡ ನಿಮಗೆ ಶುಭ ಫಲನೇ ಇದೆ. ಭೋಗದ ವಸ್ತುಗಳು ನಿಮಗೆ ಸಿಗುತ್ತದೆ. ವ್ಯಾಪಾರದ ಬಗ್ಗೆ ನೋಡುವುದಾದರೆ 7ನೇ ಮನೆಯ ಅಧಿಪತಿಯಾದ ಕುಜ 12ನೇ ಮನೆಯಾದ ಮೇಷದಲ್ಲಿ, ಸ್ವಂತ ಮನೆ ಹಾಗೂ ಮೂಲ ತ್ರಿಕೋನದ ಮನೆ. ಹಾಗಾಗಿ ಧಾರೇಶೇ ವೇಗೇ ಜಾತು ದರಿದ್ರಾಹ. ವ್ಯಾಪಾರದಲ್ಲಿ ನಷ್ಟ, ಖರ್ಚುಗಳನ್ನು ತೋರಿಸುತ್ತದೆ. ಆದರೆ ಸ್ವಂತ ಮನೆಯಲ್ಲಿ ಇರುವುದರಿಂದ ಇದು ವಿದೇಶ ಯೋಗ. ನಿಮ್ಮ ವ್ಯಾಪಾರವನ್ನು ವಿದೇಶಕ್ಕೆ ವಿಸ್ತರಿಸುವ ಸಂಭಾವನೆ ಕೂಡ ಇದೆ, ಅಥವಾ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಲಾಭ ಆಗಬಹುದು. ನಿಮ್ಮ ಪತಿ ಅಥವಾ ಪತ್ನಿಯ ಜೊತೆ ವಿದೇಶ ಪ್ರಯಾಣ ಯೋಗ ಕೂಡ ಇದೆ. 11ನೇ ಮನೆಯ ಅಧಿಪತಿ ಗುರು ವೃಷಭ ರಾಶಿಯಲ್ಲಿರುವುದರಿಂದ ಗುರುಬಲ ನಿಮಗೆ ಇದೆ. ಹಾಗಾಗಿ ಲಾಭಗಳೂ ಇದೆ. ಲಾಭೇಶೇ ಲಾಭಗೇ ಜಾತಾಹ, ಸಾತ್ವಿಕೋ ಧನವಾನ್ ಸುಖಿ. ಸಾತ್ವಿಕತೆಯಿಂದ ಧನ ಲಾಭ ಹಾಗೂ ಅದರಿಂದ ಸುಖ ನಿಮಗೆ ಇರುತ್ತದೆ. ಉದ್ಯೋಗದ ಬಗ್ಗೆ ನೋಡುವುದಾದರೆ ಕರ್ಮಾಧಿಪತಿಯಾದ ಶನಿ ಕುಂಭರಾಶಿಯಲ್ಲಿ, ಸ್ವಂತ ಮನೆ, ಮೂಲ ತ್ರಿಕೋನ ಚೆನ್ನಾಗಿಯೇ ಇದೆ. ಕರ್ಮೇಶೇ ರಾಜ್ಯಭಾವಸ್ಥೆ ಸರ್ವಕರ್ಮಪಟುಹು ಸುಖಿ. ಕೆಲಸದಲ್ಲಿ ನಿಪುಣರಾಗಿರುತ್ತೀರ, ಮೆಚ್ಚುಗೆ ಕೂಡ ಸಿಗುತ್ತದೆ. ಕರ್ಮಾಧಿಪತಿ ಸ್ಥಿರ ರಾಶಿಯಲ್ಲಿರುವುದರಿಂದ ನೀವು ಸದ್ಯ ಮಾಡುತ್ತಿರುವ ಉದ್ಯೋಗದಲ್ಲಿಯೇ ಉತ್ತಮ ಫಲ ನಿಮಗಿದೆ. ಗುರುಬಲ ಇದ್ದರೂ ವೃಷಭ ರಾಶಿಯವರಿಗೆ ಗುರು ಅಷ್ಟಮಾಧಿಪತಿ. ದೇವಾನಾಂ ಬ್ರಾಹ್ಮಣಾಂ ಚ ನಿಂದಕೋ ವ್ರಣ ಸಂಯುತಾಹ. ದೇವರನ್ನು ಬ್ರಾಹ್ಮಣರನ್ನು ನಿಂದಿಸುತ್ತೀರ. ಪಾಪದ ಕೆಲಸದಿಂದ ಹಣ ಸಂಪಾದನೆ ಮಾಡುವುದಕ್ಕೆ ಧೈರ್ಯ ನಿಮಗಿರುತ್ತದೆ. ಧೈರ್ಯ ಇದೆ ಅಂತ ಪಾಪದ ಕೆಲಸ ಮಾಡಬೇಡಿ. ಬುದ್ಧಿ ಉಪಯೋಗಿಸಿಕೊಂಡು ಇಂತಹ ಸಂದರ್ಭದಿಂದ ಹೊರಗೆ ಬನ್ನಿ. 11ರಲ್ಲಿ ರಾಹು, 5ರಲ್ಲಿ ಕೇತು ಉತ್ತಮವಾದ ಫಲವನ್ನೇ ಕೊಡುತ್ತಾರೆ. ಆದರೆ ಸಂತಾನದ ದೃಷ್ಟಿಯಲ್ಲಿ ನೋಡುವುದಾದರೆ ಕೆಲವೊಂದು ಬಾಧೆಗಳು ಬರಬಹುದು. ದೇವರ ಭಕ್ತಿ ಮಾಡಿ, ಕುಲದೇವರನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಸಂತಾನ ಲಾಭಕ್ಕಾಗಿ ಗಣೇಶನ ಆರಾಧನೆ ಮಾಡಿ. ಸರ್ವ ವಿಘ್ನಗಳನ್ನು ವಿನಾಶ ಮಾಡುತ್ತಾನವನು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದು ಗೋಚಾರ ಫಲಗಳು. ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಉಪಸ್ಥಿತಿ ಹಾಗೂ ದಶಾಭುಕ್ತಿಯ ಆಧಾರದ ಮೇಲೆ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರಬಹುದು. ನಿಮ್ಮ ಮೂಲ ಜಾತಕದ ಫಲ ನೋಡಬೇಕೆಂದಿದ್ದರೆ ಸ್ಕ್ರೀನ್ನಲ್ಲಿ ಬರುವ ಈ ಇಮೇಲ್ಗೆ ಕಳುಹಿಸಿ. ಸರ್ವ